ಆಯ್ತಾ. ಹೊಸ ಕ್ವಶನ್ಸ್ಗಳು ಬರುತ್ತೆ ಎಕನಾಮಿಕ್ಸ್ನಲ್ಲಿ. ಪರಿಷ್ಕೃತ ಕ್ವಶನ್ ಬ್ಯಾಂಕ್ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ರಿಲೀಸ್ ಏನು ಮಾಡಿದಾರಲ್ಲ, ಪರಿಷ್ಕೃತ ಕ್ವಶನ್ ಬ್ಯಾಂಕ್ ಅಲ್ಲಿನ ಕ್ವಶನ್ಸ್ಗಳಾಗಿರುತ್ತೆ. ಇದು ಹೊಸ ಕ್ವಶನ್ಸ್ ಕೂಡ ಬರುತ್ತೆ. ಈ ಬಾರಿ ಕ್ವಶನ್ ಚೇಂಜ್ ಬರುತ್ತೆ. ಪದೇ ಪದೇ ಇವಾಗ ಹಳೆ ಕ್ವಶನ್ ಕೇಳಲ್ಲ, ನ್ಯೂ ಕ್ವಶನ್ಸ್ ಕೂಡ ಬರುತ್ತೆ. ನಾನು ಹೇಳ್ಕೊಡ್ತೀನಿ ನ್ಯೂ ಕ್ವಶನ್ಸ್ಗಳು ಹೇಗೆ ಆನ್ಸರ್ ಮಾಡಬೇಕಂತ. ಆಯ್ತಾ. ಹಾಯ್, ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದರಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳ ಎಕನಾಮಿಕ್ಸ್ ಆಯ್ತಾ, ಅರ್ಥಶಾಸ್ತ್ರ ನಾವು ಬ್ಲೂ ಪ್ರಿಂಟ್ಸ್ ವೈಸ್ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಕೇಳಲಾಗುವುದು ಅಂದರೆ ಇವಾಗ 2 ಮಾರ್ಕ್ಸ್ನಲ್ಲಿ ಮತ್ತು 4 ಮಾರ್ಕ್ಸ್ನಲ್ಲಿ ಮತ್ತು 6 ಮಾರ್ಕ್ಸ್ನಲ್ಲಿ ಮತ್ತು POQ ಕ್ವಶನಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಇಲ್ಲಿ ನಾನು ನಿಮಗೆ ಯಾವ ಅಧ್ಯಾಯ ಮೇಲೆ ಕೇಳಲಾಗುವುದು ಪ್ರಶ್ನೆಗಳು ಇಲ್ಲಿ ನಾನು ನಿಮಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. 2026 ವಾರ್ಷಿಕ ಪರೀಕ್ಷೆಗೆ ನಿಮಗೆ ಈ ಕ್ವಶನ್ಸ್ಗಳು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. 2026 ವಾರ್ಷಿಕ ಪರೀಕ್ಷೆಯಲ್ಲಿ ಇವಾಗ ಆಲ್ರೆಡಿ ನಿಮಗೆ 80 ಮಾರ್ಕ್ಸ್ಗೆ ಪರೀಕ್ಷೆ ಇರುತ್ತೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಹೇಳಿದ್ದಾರೆ. ಪ್ರತಿ ಸಬ್ಜೆಕ್ಟ್ನಲ್ಲಿ ನೀವು ಏನಿದೆಯಲ್ಲ 30ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡ್ರೆ ಡೆಫಿನೆಟ್ಲಿ ನೀವು ಪಾಸ್ ಆಗ್ತೀರಾ. ಆಯ್ತಾ. ಅಂದರೆ ಓವರ್ ಆಲ್ ಅಂದರೆ ಇವಾಗ ಕನ್ನಡ ಅಂದರೆ ಟೋಟಲ್ ಮೇಲ್ಗಡೆ ಪಾರ್ಟ್ ಎ ಅಂತ ಏನಿರುತ್ತೆ ಇಲ್ಲ ಮಾರ್ಕ್ಸ್ ಅಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಮೇಜರ್ ಸಬ್ಜೆಕ್ಟ್ಗಳು ಕೆಳಗಡೆ 4 ಸಬ್ಜೆಕ್ಟ್ ಇರುತ್ತೆ. ಎಲ್ಲ ಕೂಡಿಸಿ 206 ಪಾಸಿಂಗ್ ಮಾರ್ಕ್ಸ್ ಬರಬೇಕು. ಅಂದರೆ ಎಲ್ಲ ಸಬ್ಜೆಕ್ಟ್ನಲ್ಲಿ 30ಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳು ಬರಬೇಕು. ಟೋಟಲ್ ಅಗ್ರಿಗೇಟ್ 33 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಆಯ್ತಾ. ಟೋಟಲ್ ಮಾರ್ಕ್ಸ್ ಅಂದರೆ 600ಕ್ಕೆ 625ಕ್ಕೆ ನೀವು 625ಕ್ಕೆ 206 ಮಾರ್ಕ್ಸ್ ತೆಗೆದುಕೊಳ್ಬೇಕಾಗುತ್ತೆ. ಇಷ್ಟು ನಿಮಗೆ ಪಾಸಿಂಗ್ ಮಾರ್ಕ್ಸ್ ಹೇಳಿದ್ದಾರೆ. ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳಿದ್ರೆ ಇವಾಗ ನಾನು ಇಲ್ಲಿ ಯಾವ ಅಧ್ಯಾಯ ಮೇಲೆ ನಿಮಗೆ ಅತಿ ಹೆಚ್ಚು ಇವಾಗ ಇಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಅತಿ ಹೆಚ್ಚು ಕ್ವಶನ್ಸ್ಗಳು 2024ನಲ್ಲಿ ಆಗಿರ್ಬೋದು, 25ನಲ್ಲಿ ಮತ್ತು ಆಯ್ತಾ ನಿಮ್ಮ ಕಾಲೇಜ್ನಲ್ಲಿ ಮತ್ತೆ ರಿಪೀಟ್ ಆಗಿರುವಂತಹ ಕ್ವಶನ್ಸ್ಗಳು ಯಾವುದಂದ್ರೆ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಯ್ತಾ. ಈ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ಮತ್ತೆ 2026 ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಅದೇ ರೀತಿ ನಿಮ್ಮ ಕಾಲೇಜಿನಲ್ಲಿ ಇವಾಗ ಪ್ರಿಪೇಟರಿ ಎಕ್ಸಾಮ್ ನಡೆಸ್ತಾರೆ ಜನವರಿ ಇಲ್ಲಾಂದರೆ ಡಿಸೆಂಬರ್ ಎಂಡ್ ಆಫ್ ಮಂತ್ನಲ್ಲಿ. ಅಲ್ಲಿ ಕೂಡ ನಿಮಗೆ ಈ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಇವಾಗ ಎಕನಾಮಿಕ್ಸ್ನಲ್ಲಿ ನಾವು ಯಾವ್ಯಾವ ಅಧ್ಯಾಯ ಮೇಲೆ ನಿಮಗೆ ಎಕನಾಮಿಕ್ಸ್ನಲ್ಲಿ ಯಾವ್ಯಾವ ಅಧ್ಯಾಯಗಳು ನಿಮಗೆ ಇಂಪಾರ್ಟೆಂಟ್ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಇವಾಗ 2026 ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಈ ಕ್ವಶನ್ಸ್ಗಳು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಯ್ತಾ. ಇವಾಗ ನೋಡಿ, ಇವಾಗ ಇಂಟ್ರೊಡಕ್ಷನ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇದರೊಳಗೆ ಯಾವುದೋ ಒಂದು 4 ಅಂಕದ ಒಂದು ಪ್ರಶ್ನೆ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಆಯ್ತಾ. ನಾನು ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ಕ್ಕೆ ಆನ್ಸರ್ ಮಾಡಿದ್ದೇನೆ. ಆಯ್ತಾ. ಅಲ್ಲಿ ಕೂಡ ನಾನು ನಿಮಗೆ ಇದೇ ಕ್ವಶನ್ಸ್ಗಳು ಹೇಳಿದ್ದೇನೆ, ಯಾವ ಕ್ವಶನ್ಸ್ಗಳು ನಿಮಗೆ ಅಲ್ಲಿ ಇಂಪಾರ್ಟೆಂಟ್ ಅಂತ. ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3ರಲ್ಲಿನ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಮತ್ತು POQ ಕ್ವಶನ್ ಆಯ್ತಾ ಮತ್ತು 2 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಅಂದರೆ ಟಿಕ್ ಮಾಡಿಸಿದ್ದೇನೆ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಆಯ್ತಾ. ಇವಾಗ ಇಲ್ಲಿ ಸ್ಕ್ರೀನ್ ಮೇಲೆ ಕ್ವಶನ್ಸ್ಗಳು ಶೋ ಆಗ್ತಾ ಇರುತ್ತೆ. ಈ ಕ್ವಶನ್ಸ್ಗಳು ನೀವು ಓದಲೇಬೇಕಾಗುತ್ತೆ. ಆಯ್ತಾ. ಅದೇ ರೀತಿ ಅನುಭೋಗಿ ವರ್ತನೆ ಮತ್ತು ಸಿದ್ಧಾಂತ ಆಯ್ತಾ, ಈ ಒಂದು ಅಧ್ಯಾಯದಲ್ಲಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಈ ಒಂದು ಅಧ್ಯಾಯದಲ್ಲಿ ನೋಡಿ 20 ಅಂಕಗಳು ಕೇಳ್ತಾರೆ. ಆಯ್ತಾ. ಈ ಒಂದು ಅಧ್ಯಾಯದಲ್ಲಿ 20 ಅಂಕಗಳು ಕೇಳ್ತಾರೆ. ಈ ಒಂದು ಅಧ್ಯಾಯ ನೀವು ಓದಲೇಬೇಕು. ಯಾಕಂದ್ರೆ ಇಲ್ಲಿ ನಿಮ್ದು 6 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಮತ್ತು POQ ಕ್ವಶನ್. ಆಯ್ತಾ. ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳ್ತಾರೆ. ಆಯ್ತಾ. ಇಲ್ಲಿ ನಿಮ್ದು MCQ ಕ್ವಶನ್ಸ್ ಕೂಡ ಕವರ್ ಆಗುತ್ತೆ, ಡೋಂಟ್ ವರಿ. ಇಲ್ಲಿ ನೋಡಿ, ಇಲ್ಲಿ 6 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಇಲ್ಲಿ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ವಶನ್ಸ್ ತೋರಿಸ್ತಾ ಇದ್ದೇನೆ. ಹೊಸ ಕ್ವಶನ್ಸ್ ಕೂಡ ಬರುತ್ತೆ. ಆಯ್ತಾ. ಈ ಹೊಸ ಕ್ವಶನ್ಸ್ಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಡೋಂಟ್ ವರಿ, ಹೇಗೆ ಆನ್ಸರ್ ಮಾಡಬೇಕು ಅಂತ. ಆಯ್ತಾ. ಹೊಸ ಕ್ವಶನ್ಸ್ಗಳು ಬರುತ್ತೆ ಎಕನಾಮಿಕ್ಸ್ನಲ್ಲಿ. ಅದೇ ರೀತಿ 4 ಅಂಕದ ಪ್ರಶ್ನೆ ಇಲ್ಲಿ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ. ಅದೇ ರೀತಿ POQ ಕ್ವಶನ್ ಅಂದರೆ ಆ ಬನಾನಾ ಮತ್ತು ಮ್ಯಾಂಗೋ ಆ ಒಂದು ಪ್ರಶ್ನೆ ಆಗಿರ್ಬೋದು. ಅಂದರೆ ಬಾಳೆಹಣ್ಣಿನ ಬೆಲೆ, ಮಾವಿನ ಹಣ್ಣಿನ ಬೆಲೆ ಆ ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ. ಇಲ್ಲಾಂದರೆ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಆಯ್ತಾ. X1 ಸರಕು ಮತ್ತು X2 ಸರಕು ಅಂತ ಈ ರೀತಿ ಕೇಳಬಹುದು. ಆಯ್ತಾ. ಅನುಭೋಗಿ ಆದಾಯ ಎಷ್ಟು ಆಗಿದೆ ಅಂತ ಒಂದು ನಾರ್ಮಲ್ ಒಂದು ಕ್ವಶನ್ ಕೇಳಿದ್ದಾರೆ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಬಾಳೆಹಣ್ಣಿನ ಬೆಲೆ, ಮಾವಿನ ಹಣ್ಣಿನ ಬೆಲೆ ಅಂದರೆ X1 ಸರಕಿನ ಬೆಲೆ, X2 ಸರಕಿನ ಬೆಲೆ ಅಂತಾನೆ ಕ್ವಶನ್ಸ್ ಕೇಳಿದ್ದಾರೆ 3 ಮಾದರಿ ಪ್ರಶ್ನೆ ಪತ್ರಿಕೆ. ಆಯ್ತಾ. ಈ ಒಂದು ಕ್ವಶನ್ ನಿಮಗೆ ಫಿಕ್ಸ್ ನೋಡಿ. POQ ಕ್ವಶನ್ ಅಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ ಇದು ಫಿಕ್ಸ್ ಆಗಿರುತ್ತೆ. ಆಯ್ತಾ. ಇಲ್ಲಿ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಏನು ತೋರಿಸಿದ್ದೀನಲ್ಲ, ಈ ಕ್ವಶನ್ಸ್ಗಳು ಏನಿದೆಯಲ್ಲ ಡೆಫಿನೆಟ್ಲಿ ನಿಮಗೆ ಮತ್ತೆ ರಿಪೀಟ್ ಆಗುತ್ತೆ. ಈ ಕ್ವಶನ್ಸ್ಗಳು ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಈ ಕ್ವಶನ್ಸ್ಗಳು ಓದಬೇಕು. ಆಯ್ತಾ. 20 ಮಾರ್ಕ್ಸ್ ನಿಮಗೆ ಬರುತ್ತೆ. ಆಯ್ತಾ. ಇಲ್ಲಿ ಅದೇ ರೀತಿ 2 ಅಂಕದ ಪ್ರಶ್ನೆಯಲ್ಲಿ ನೋಡಿ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಆಯ್ತಾ. ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಬೇಕಂದ್ರೆ PDF 2 ಅಂಕದ ಪ್ರಶ್ನೆಗಳಿಗೆ ಅಷ್ಟೇ ಆನ್ಸರ್ ಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ತಾನಾಗೆ ಡೌನ್ಲೋಡ್ ಆಗುತ್ತೆ ನಿಮ್ಮ ಫೋನ್ ನಲ್ಲಿ 2 ಅಂಕದ ಪ್ರಶ್ನೆ. ಮತ್ತು
ಈ 4 ಅಂಕದ ಪ್ರಶ್ನೆ 6 ಅಂಕದ ಪ್ರಶ್ನೆಗಳಿಗೆ ವಿತ್ ಆನ್ಸರ್ ನಿಮಗೆ ಬೇಕಂದ್ರೆ POQ ಕ್ವಶನ್ ನಾನು ಅದ್ರ ಮೇಲೆ ಸಪರೇಟ್ ಆಗಿ PDF ಮಾಡಿ ಎಜುಕೇಶನ್ ಕನ್ನಡ ಅಂತ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ, ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕ್ತೀನಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಮತ್ತು ಅದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ಆಯ್ತಾ, ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದಂತ ಎಲ್ಲ ವಿದ್ಯಾರ್ಥಿಗಳು ನೋಟ್ ಮಾಡ್ಕೊಂಡು ಈ ಕ್ವಶನ್ಸ್ಗಳು ಓದಲೇಬೇಕು. ಡೆಫಿನೆಟ್ಲಿ ಈ ಕ್ವಶನ್ಸ್ಗಳು ಕೇಳ್ತಾರೆ ಮತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯ್ತಾ. ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. 2ನೇ ಅಧ್ಯಾಯದಲ್ಲಿ ಅನುಭೋಗ್ಯ ವರ್ತನೆ ಮತ್ತು ಸಿದ್ಧಾಂತ, ದ ಥಿಯರಿ ಕನ್ಸ್ಯೂಮರ್ ಬಿಹೇವಿಯರ್, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 20 ಮಾರ್ಕ್ಸ್ ಇಲ್ಲಿ ಬಂದೇ ಬರುತ್ತೆ. 10 ಮಾರ್ಕ್ಸ್ ಬಂತಂತ ಅನ್ಕೊಳ್ಳಿ, 2 ಚಾಪ್ಟರ್ ಕೂಡಿಸಿ ಆಯ್ತಾ. ಯಾಕಂದ್ರೆ ಇಲ್ಲಿ ಈಸಿ ಕ್ವಶನ್ಸ್ ನಿಮಗೆ ಕೇಳ್ತಾರೆ ಆಯ್ತಾ. ಇವಾಗ 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳು, ಪ್ರೊಡಕ್ಷನ್ ಅಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚಗಳು ಆಯ್ತಾ, ಪ್ರೊಡಕ್ಷನ್ ಅಂಡ್ ಕಾಸ್ಟ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರೀವಿಯಸ್ ಇಯರ್ ನಲ್ಲಿ ಅಂದ್ರೆ 2025 ನಲ್ಲಿ 24 ನಲ್ಲಿ ಈ ಒಂದು ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ ಕೇಳಿದ್ರು. ಬಟ್ ಇಲ್ಲಿ ಇವಾಗ 4 ಅಂಕದ ಪ್ರಶ್ನೆ ಕೇಳಲ್ಲ, 6 ಅಂಕದ ಪ್ರಶ್ನೆ ಕೇಳ್ತಾರೆ. ಉತ್ಪಾದನೆ ಮತ್ತು ವೆಚ್ಚಗಳು, ಪ್ರೊಡಕ್ಷನ್ ಅಂಡ್ ಕಾಸ್ಟ್, ಈ ಒಂದು ಅಧ್ಯಾಯ ಮೇಲೆ ಆಯ್ತಾ. ಇದರೊಳಗೆ ಯಾವುದು ನಿಮಗೆ ಇಂಪಾರ್ಟೆಂಟ್ ಅಂದ್ರೆ 6 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಬೋಧ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕ್ವಶನ್ಸ್ ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡಕ್ಕೆ ಸಿಗುತ್ತೆ. ಇದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಆಗಿರುತ್ತೆ. ಪರಿಷ್ಕೃತ ಕ್ವಶನ್ ಬ್ಯಾಂಕ್ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ರಿಲೀಸ್ ಏನ್ ಮಾಡಿದಾರಲ್ಲ, ಪರಿಷ್ಕೃತ ಕ್ವಶನ್ ಬ್ಯಾಂಕ್ ಅಲ್ಲಿನ ಕ್ವಶನ್ಸ್ ಗಳಾಗಿರ್ತದೆ. ಹೊಸ ಕ್ವಶನ್ಸ್ ಕೂಡ ಬರುತ್ತೆ, ಈ ಬಾರಿ ಕ್ವಶನ್ ಚೇಂಜ್ ಬರುತ್ತೆ. ಪದೇ ಪದೇ ಇವಾಗ ಹಳೆ ಕ್ವಶನ್ ಕೇಳಲ್ಲ, ನ್ಯೂ ಕ್ವಶನ್ಸ್ ಕೂಡ ಬರುತ್ತೆ. ನಾನು ಹೇಳ್ಕೊಡ್ತೀನಿ ನ್ಯೂ ಕ್ವಶನ್ಸ್ಗಳು ಹೇಗೆ ಆನ್ಸರ್ ಮಾಡ್ಬೇಕಂತ ಆಯ್ತಾ. ಇಲ್ಲ ಸ್ಕ್ರೀನ್ ಮೇಲೆ ಬೋಧ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಶೋ ಆಗ್ತಾ ಇರುತ್ತೆ, ಎಲ್ಲ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಆಯ್ತಾ. ಇವಾಗ ಈ ಒಂದು ಅಧ್ಯಾಯ ನೀವು ಓದಲೇಬೇಕು, ಯಾಕಂದ್ರೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 10 ಅಂಕಗಳು ಬರುತ್ತೆ ಆಯ್ತಾ. ಇವಾಗ ಇಲ್ಲಿ 2 ಅಂಕದ ಪ್ರಶ್ನೆ ನಿಮಗೆ ಒಂದು ಕೇಳಲಾಗುವುದು. ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತಾನೆ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದ ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಧ್ಯಾಯದಲ್ಲಿ ನಿಮಗೆ 11 ಅಂಕಗಳು ಕೇಳಲಾಗುವುದು ಆಯ್ತಾ. ಈ ಒಂದು ಅಧ್ಯಾಯ ಕೂಡ ನೀವು ಓದ್ಕೋಬಹುದು. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳಲಾಗುವುದು ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇಲ್ಲಿ 2 ಅಂಕದ ಪ್ರಶ್ನೆ ಯಾವುದು ಕೇಳಲಾಗುವುದು, ಬೋಧ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ. ಈ ಕ್ವಶನ್ ಅಲ್ಲಿ ಯಾವ್ದಾದ್ರು 2 ಬಂದೇ ಬರುತ್ತೆ ನಿಮಗೆ ಆಯ್ತಾ. ಮತ್ತು 4 ಅಂಕದ ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ ಆಯ್ತಾ, 4ನೇ ಅಧ್ಯಾಯದಲ್ಲಿ, ಈ 4ನೇ ಅಧ್ಯಾಯದಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಆಯ್ತಾ. ಇಲ್ಲಿ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂದ್ರೆ ಮಾರುಕಟ್ಟೆ ಸಮತೋಲನ, ಈ ಒಂದು ಅಧ್ಯಾಯ ನಾನು ಸ್ಕಿಪ್ ಮಾಡ್ತೀನಿ. ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ ಅಂದ್ರೆ ಪಾರ್ಟ್ 1 4 ಅಧ್ಯಾಯಗಳು ಓದ್ಕೊಳ್ಳಿ, ಇಲ್ಲಾಂದ್ರೆ 3 ಅಧ್ಯಾಯಗಳು ಓದ್ಕೊಳ್ಳಿ. ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಇಂಟ್ರೊಡಕ್ಷನ್ ನೀವು ಬಿಡಿ, ಆದ್ರೆ ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಧ್ಯಾಯ ಅಂದ್ರೆ ಅನುಭೋಗಿ ವರ್ತನೆ ಸಿದ್ಧಾಂತ, ಈ ಒಂದು ಅಧ್ಯಾಯ ನೀವು ಓದಲೇಬೇಕು. 2ನೇ ಚಾಪ್ಟರ್ ಆಯ್ತಾ. 3ನೇ ಚಾಪ್ಟರ್ ಉತ್ಪಾದನೆ ಮತ್ತು ವೆಚ್ಚಗಳು, ಪ್ರೊಡಕ್ಷನ್ ಅಂಡ್ ಕಾಸ್ಟ್, ಪಾರ್ಟ್ 1 ನಲ್ಲಿ ಈ 2 ಚಾಪ್ಟರ್ ನೀವು ಓದಲೇಬೇಕು. 2ನೇ ಅಧ್ಯಾಯ ಆಯ್ತಾ, ಮತ್ತು ಅದೇ ರೀತಿ 3ನೇ ಅಧ್ಯಾಯ. ಅದೇ ರೀತಿ ಇಲ್ಲಿ ಆಪ್ಷನ್ಸ್ಗಳು ಇರುತ್ತೆ ನಿಮಗೆ ಆಯ್ತಾ. ಆರಾಮಾಗಿ ಇಲ್ಲಿ ನೀವು ಸ್ಕೋರ್ ಮಾಡಬಹುದು. ಯಾರೆಲ್ಲ ಸ್ಕೋರ್ ಮಾಡ್ಕೋಬೇಕಂತ ಅನ್ಕೊಂಡಿರಲ್ಲ, ಈ ರೀತಿ ಪ್ಲಾನ್ ಮಾಡಿ. ಪಾರ್ಟ್ 1 ನಲ್ಲಿ 3 ಅಧ್ಯಾಯಗಳು ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ಪಾರ್ಟ್ 2 ನಲ್ಲಿ ಆಯ್ತಾ, ಪಾರ್ಟ್ 2 ನಲ್ಲಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ಹೇಗೆ ಅಲ್ಲಿ ಅನುಭೋಗಿ ವರ್ತನೆ ಸಿದ್ಧಾಂತ ನಾವು ಅಭ್ಯಾಸ ಮಾಡಿದಿಲ್ಲ, ಇಲ್ಲಿ ಕೂಡ ಅದೇ ರೀತಿ ಆಯ್ತಾ. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ ಕೂಡ ಇಲ್ಲಿ 20 ಮಾರ್ಕ್ಸ್ ಬರುತ್ತೆ ನಿಮಗೆ ಆಯ್ತಾ. 4 ಅಂಕದ ಒಂದು ಪ್ರಶ್ನೆ, 6 ಅಂಕದ ಒಂದು ಪ್ರಶ್ನೆ ಮತ್ತು POQ ಕ್ವಶನ್. ಇಲ್ಲಿ POQ ಕ್ವಶನ್ ಯಾವುದು ಬರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿದೆಯಲ್ಲ, ಈ POQ ಕ್ವಶನ್ ಡೆಫಿನೆಟ್ಲಿ ನಿಮಗೆ ಕೇಳಬಹುದು 2026 ವಾರ್ಷಿಕ ಪರೀಕ್ಷೆಯಲ್ಲಿ. ಈ ಕ್ವಶನ್ ಮತ್ತೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಅಲ್ಲಿ ಇದೇ ಪದೇ ಪದೇ ಕೇಳಿದ್ದಾರೆ. ಇದೇ ಕ್ವಶನ್ ಮತ್ತೆ ನಿಮಗೆ ಕೇಳ್ತಾರೆ, ನೋಡ್ಕೊಳ್ಳಿ ಆಯ್ತಾ. ಮತ್ತೆ 2 ಅಂಕದ ಪ್ರಶ್ನೆ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ, ಬೋಧ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ. ಅದೇ ರೀತಿ 4 ಅಂಕದ ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ ಆಯ್ತಾ, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಆಯ್ತಾ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಈ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಎಷ್ಟು ಇಲ್ಲಿ 20 ಮಾರ್ಕ್ಸ್ ಕೇಳಲ್ಲ. ಇಲ್ಲಿ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಕೇಳಲ್ಲ, 17 ಮಾರ್ಕ್ಸ್ ಕೇಳ್ತಾರೆ. 17 ಆಯ್ತಾ. 2024-25 ನಲ್ಲಿ ಎಲ್ಲ ನಿಮಗೆ ಈ 2 ಅಧ್ಯಾಯ ಮೇಲೆ ಆಯ್ತಾ 20 ಅಂಕಗಳು ನಿಗದಿ ಮಾಡಿದರು. ಇವಾಗ ಈ ಒಂದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಆಯ್ತಾ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಧ್ಯಾಯ ಮೇಲೆ ನಿಮಗೆ ಇವಾಗ 17 ಮಾರ್ಕ್ಸ್ ನಿಗದಿ ಮಾಡಿದ್ದಾರೆ ಆಯ್ತಾ. ಮತ್ತು ಅದೇ ರೀತಿ ಅನುಭೋಗಿ ವರ್ತನೆ ಸಿದ್ಧಾಂತ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಧ್ಯಾಯ ಮೇಲೆ ನಿಮಗೆ 20 ಅಂಕಗಳು ನಿಗದಿ ಮಾಡಿದ್ದಾರೆ ಆಯ್ತಾ. ಈ ರೀತಿ ಇವಾಗ ನೋಡಿ, ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಶೋ ಮಾಡಿಸಿದ್ದೀನಿ. ಮನಿ ಆ್ಯಂಡ್ ಬ್ಯಾಂಕಿಂಗ್, ಈ ಒಂದು ಅಧ್ಯಾಯ ನೀವು ಓದಲೇಬೇಕು. ಹೇಗೆ ಅಲ್ಲಿ ನಾವು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಆಯ್ತಾ, ಉತ್ಪಾದನೆ ಮತ್ತು ವೆಚ್ಚಗಳು ಹೇಗೆ ಓದಿದ್ದಿಲ್ಲ, ಇಲ್ಲಿ ಈ ಒಂದು ಅಧ್ಯಾಯ ನೀವು ಓದಲೇಬೇಕು ಆಯ್ತಾ. ಹಣ ಮತ್ತು ಬ್ಯಾಂಕಿಂಗ್ ಅಂತ ಈ ಒಂದು ಅಧ್ಯಾಯದಲ್ಲಿ ನಿಮಗೆ RBI ನ ಕಾರ್ಯಗಳು, ಫಂಕ್ಷನ್ಸ್ ಆಫ್ RBI ಅಂತ ಕೇಳಬಹುದು, ಮತ್ತು ಅದೇ ರೀತಿ ಫಂಕ್ಷನ್ಸ್ ಆಫ್ ಮನಿ ಅಂತ ಕೇಳಬಹುದು. ಹಣದ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ 6 ಅಂಕದ ಪ್ರಶ್ನೆಯಲ್ಲಿ ಕೂಡ ಕೇಳಬಹುದು. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ನೋಡಿ,
ಈ ಒಂದು ಅಧ್ಯಾಯದಲ್ಲಿ 6 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಅಂದ ತಕ್ಷಣ ಯಾವ್ದು ಬರುತ್ತೆ ನಿಮಗೆ ನೆನಪಿನಲ್ಲಿ ಅಂದರೆ ಇವಾಗ ಆಯ್ತಾ ಹಣ ಮತ್ತು ಬ್ಯಾಂಕಿಂಗ್ ಆಯ್ತಾ ಮನಿ ಆ್ಯಂಡ್ ಬ್ಯಾಂಕಿಂಗ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ RBIನ ಕಾರ್ಯಗಳು ಆಯ್ತಾ ಆಯ್ತಾ ಫಂಕ್ಷನ್ಸ್ ಆಫ್ RBI ಕೇಳ್ಬೋದು, ಇಲ್ಲಾಂದ್ರೆ ಹಣದ ಕಾರ್ಯಗಳು ಕೇಳ್ಬೋದು, ಆಯ್ತಾ ಮನಿ ಫಂಕ್ಷನ್ಸ್ ಕೇಳ್ಬೋದು ನಿಮಗೆ 6 ಮಾರ್ಕ್ಸ್ನಲ್ಲಿ ಆಯ್ತಾ. ಇಲ್ಲಿ ನಿಮಗೆ ಶೋ ಮಾಡಿಸ್ತಾ ಇದ್ದೀನಲ್ಲ ಈ ಕ್ವಶನ್ ಅಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ, ಓದ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. 2 ಅಂಕದ ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಇರಲ್ಲ ಆಯ್ತಾ. ಸೊ ಈ ರೀತಿ ಇವಾಗ ಅದೇ ರೀತಿ ಇಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಆಯ್ತಾ. ಈ ಒಂದು ಅಧ್ಯಾಯದಲ್ಲಿ ಕೂಡ ಇಂಟ್ರೊಡಕ್ಷನ್ ಅಂದ್ರೆ ಇವಾಗ ಸಮಗ್ರ ಅರ್ಥಶಾಸ್ತ್ರ ಪರಿಚಯ. ಸಮಗ್ರ ಅರ್ಥಶಾಸ್ತ್ರ ಪರಿಚಯದಲ್ಲಿ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. 4 ಅಂಕದ ಪ್ರಶ್ನೆ ಯಾವ್ದು ಕೇಳಬಹುದು ನಿಮಗೆ ಆಯ್ತಾ. ಡಿಫರೆನ್ಸ್ ಬಿಟ್ವೀನ್ ನಿಮಗೆ ಕೇಳಬಹುದು ಆಯ್ತಾ. ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಭಿನ್ನತೆ ನಿಮಗೆ ಕೇಳಬಹುದು, ಡಿಫರೆನ್ಸ್ ಈ ಒಂದು ಪ್ರಶ್ನೆ. ಮತ್ತು ಅದೇ ರೀತಿ ನಿಮಗೆ ಬಂಡವಾಳಶಾಹಿ ಕಾರ್ಯವೈಖರಿಯನ್ನು ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು, ಈ ಒಂದು ಪ್ರಶ್ನೆ ಆಗಿರ್ಬೋದು ಆಯ್ತಾ. ಈ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಅಂದ್ರೆ ಇಲ್ಲಿ ಮೇನ್ ಚಾಪ್ಟರ್ ಅಂದ್ರೆ ಇವಾಗ ಪಾರ್ಟ್ 1 ನಲ್ಲಿನ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ ನೀವು ಓದ್ಕೊಳ್ಳಿ. ಇಲ್ಲಿ ಪಾರ್ಟ್ 2 ನಲ್ಲಿ ಆಯ್ತಾ 2ನೇ ಅಧ್ಯಾಯ 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ ಕೂಡ ಇಲ್ಲಿ ನೋಡ್ಕೊಳ್ಳಿ. ಪಾರ್ಟ್ 1 ನಲ್ಲಿ 1ನೇ ಅಧ್ಯಾಯ, ಪಾರ್ಟ್ 2 ನಲ್ಲಿ 1ನೇ ಅಧ್ಯಾಯ ನೀವು ಆ್ಯಡ್ ಮಾಡ್ಕೋಬಹುದು. ಯಾಕಂದ್ರೆ ಅಲ್ಲಿ ಒಂದು 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಬಟ್ 1ನೇ ಅಧ್ಯಾಯದಲ್ಲಿ ನಿಮಗೆ ನಾನು ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಯಾವ್ದಾದ್ರು ಒಂದು ಬಂತಂದ್ರೆ ಬೇಗ ನೀವು ಆನ್ಸರ್ ಮಾಡಬಹುದು. ಬಟ್ 2ನೇ ಚಾಪ್ಟರ್, 3ನೇ ಚಾಪ್ಟರ್, 4ನೇ ಚಾಪ್ಟರ್ ಮತ್ತು 2ನೇ ಚಾಪ್ಟರ್, 3ನೇ ಚಾಪ್ಟರ್, 4ನೇ ಚಾಪ್ಟರ್ ಪಾರ್ಟ್ 1 ಪಾರ್ಟ್ 2 ನಲ್ಲಿ ಈ ಕ್ವಶನ್ ನಲ್ಲಿ ಡೆಫಿನೆಟ್ಲಿ ಕ್ವಶನ್ಸ್ಗಳು ನಮಗೆ ಸಂಭವನೀಯ ಪ್ರಶ್ನೆಗಳಾಗಿರುತ್ತೆ ಆಯ್ತಾ. ಅದೇ ರೀತಿ ಇವಾಗ ಪಾರ್ಟ್ 2 ನಲ್ಲಿನ 4ನೇ ಅಧ್ಯಾಯ ಯಾವುದು, ಆದಾಯ ಮತ್ತು ಉದ್ಯೋಗದ ನಿರ್ಧಾರ, ಈ ಒಂದು ಅಧ್ಯಾಯ ನೀವು ಸ್ಕಿಪ್ ಮಾಡಬಹುದು ಆಯ್ತಾ. ಇಲ್ಲಿ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ, 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಆಯ್ತಾ. ಇಲ್ಲಾಂದ್ರೆ ಇಲ್ಲಿ ಇನ್ನೊಂದು ಚಾಪ್ಟರ್ ಇದೆ ನಿಮಗೆ ಯಾವುದಂದ್ರೆ ಪಾರ್ಟ್ 2 ನಲ್ಲಿನ 6ನೇ ಅಧ್ಯಾಯ ಆಯ್ತಾ. ಪಾರ್ಟ್ 2 ನಲ್ಲಿನ 6ನೇ ಅಧ್ಯಾಯ ಯಾವುದು, ಓಪನ್ ಎಕನಾಮಿ, ಈ ಒಂದು ಅಧ್ಯಾಯ ನಿಮಗೆ ಆಯ್ತಾ. ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯದಲ್ಲಿ ನಿಮಗೆ 12 ಅಂಕಗಳು ಕೇಳಲಾಗುವುದು ಆಯ್ತಾ. 12 ಅಂಕ. ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಕೇಳಲ್ಲ ಆಯ್ತಾ. ಇಲ್ಲಿ ಒಂದು 4 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ. ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೀನಲ್ಲ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ, ಈ ಡೆಫಿನೆಟ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ತಾ. ಇವಾಗ ಪಾರ್ಟ್ 1 ನಲ್ಲಿ 1ನೇ ಅಧ್ಯಾಯ ನೀವು ಓದ್ಕೋಬಹುದು, 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ. 4ನೇ ಅಧ್ಯಾಯ ನಿಮಗೆ ಬಹಳ ಡಿಫಿಕಲ್ಟ್ ಆಗ್ತಾ ಇದ್ದಂದ್ರೆ ನೀವು ಅಲ್ಲಿ ಆಪ್ಷನ್ ಕೂಡ ಮಾಡ್ಕೋಬಹುದು, ಯಾವುದು 5ನೇ ಅಧ್ಯಾಯ. ಇಲ್ಲಾಂದ್ರೆ 4ನೇ ಅಧ್ಯಾಯ ಬೇಡ ಸರ್ ನಮಗೆ, 1ನೇ ಅಧ್ಯಾಯ ಕೂಡ ಬೇಡ, 1ನೇ ಅಧ್ಯಾಯ ಬಿಟ್ಟು 2ನೇ ಅಧ್ಯಾಯ 3ನೇ ಅಧ್ಯಾಯ ನಾನು ಓದ್ತೀನಿ ಅನ್ನೋರು ಓದ್ರಿ. ಪಾರ್ಟ್ 2 ನಲ್ಲಿ 2ನೇ ಅಧ್ಯಾಯ, 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯ ಹೀಗೆ ನೀವು ಪ್ಲಾನ್ ಮಾಡ್ಕೋಬೇಕು. ಯಾಕಂದ್ರೆ ಈ ಅಧ್ಯಾಯ ಮೇಲೆ ನಿಮಗೆ ಅತಿ ಹೆಚ್ಚು ಸಂಭವನೀಯ ಪ್ರಶ್ನೆಗಳು ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ತೋರಿಸಿದ್ದೇನೆ ಆಯ್ತಾ. ಸೊ ಹಿಂಗೆ ಪ್ಲಾನ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನಿಮಗೆ ಪಾರ್ಟ್ 1 ನಲ್ಲಿನ 5ನೇ ಅಧ್ಯಾಯ, ಪಾರ್ಟ್ 1 ನಲ್ಲಿನ 5ನೇ ಅಧ್ಯಾಯ ಏನಿದೆಯಲ್ಲ ಅಲ್ಲಿ ನಿಮಗೆ ಒಂದು POQ ಕ್ವಶನ್ ಕೇಳಲಾಗುವುದು ಪಾರ್ಟ್ 1 ನಲ್ಲಿ ಆಯ್ತಾ. ಪಾರ್ಟ್ 1 ನಲ್ಲಿನ 5ನೇ ಅಧ್ಯಾಯದಲ್ಲಿ ನಿಮಗೆ ಒಂದು POQ ಕ್ವಶನ್ ಕೇಳ್ತಾರೆ. ಈ POQ ಕ್ವಶನ್ ಇದರೊಳಗೆ ಯಾವುದು ಇಂಪಾರ್ಟೆಂಟ್ ಅಂದ್ರೆ 5 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ಏನು ತೋರಿಸ್ತಿದೆಯಲ್ಲ ಈ ಒಂದು ಕ್ವಶನ್ ನೋಡ್ಕೊಳ್ಳಿ ಆಯ್ತಾ. ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ತಾ. ಇಲ್ಲಿ ನಿಮಗೆ ಟೋಟಲ್ ಆಯ್ತಾ 3 ನಿಮಗೆ POQ ಕ್ವಶನ್ಸ್ ಕೇಳ್ತಾರೆ, ನೀವು 2 ಬರಿಬೇಕು. ಇಲ್ಲಿ 10 ಅಂಕ ನಿಮಗೆ ಸುಲಭವಾಗಿ ಬರುತ್ತೆ ಫಿಕ್ಸ್ಡ್. ಹೆಂಗಂದ್ರೆ ಇವಾಗ ಇಲ್ಲಿ ಪಾರ್ಟ್ 1 ನಲ್ಲಿ 2ನೇ ಅಧ್ಯಾಯ ಯಾವುದು, ಅನುಭೋಗಿಯ ವರ್ತನೆ ಸಿದ್ಧಾಂತ ಆಯ್ತಾ. ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಧ್ಯಾಯದಲ್ಲಿ ನಿಮಗೆ ಒಂದು POQ ಕ್ವಶನ್. ಮತ್ತು ಅದೇ ರೀತಿ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂದ್ರೆ ಮಾರುಕಟ್ಟೆ ಸಮತೋಲನ ಅಧ್ಯಾಯದಲ್ಲಿ ನಿಮಗೆ ಒಂದು POQ ಕ್ವಶನ್. ಇಲ್ಲಿ 2 ಆಯಿತು ಪಾರ್ಟ್ 1 ನಲ್ಲಿ. ಇಲ್ಲಿ ಪಾರ್ಟ್ 2 ನಲ್ಲಿ ಆಯ್ತಾ. ಪಾರ್ಟ್ 2 ನಲ್ಲಿ 2ನೇ ಅಧ್ಯಾಯ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂದ್ರೆ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಧ್ಯಾಯದಲ್ಲಿ ನಿಮಗೆ ಇಲ್ಲಿ ಒಂದು POQ ಕ್ವಶನ್. ಮತ್ತು ಅದೇ ರೀತಿ ಆಯ್ತಾ ಇಲ್ಲಿ ಪಾರ್ಟ್ 2 ನಲ್ಲಿನ 2ನೇ ಅಧ್ಯಾಯದಲ್ಲಿ POQ ಕ್ವಶನ್. ಟೋಟಲ್ ಆಗಿ ನಿಮಗೆ ಇಲ್ಲಿ 3 ಕ್ವಶನ್ಸ್ ಕೇಳ್ತಾರೆ. ಈ 3ರಲ್ಲಿ ನೀವು 2 ಬರಬೇಕು, 10 ಅಂಕ ನಿಮಗೆ ಸುಲಭವಾಗಿ ಬರುತ್ತೆ ಆಯ್ತಾ. ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಕ್ಸ್ಪ್ಲೇಷನ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ವಿತ್ ಆನ್ಸರ್ ಮುಖಾಂತರ. ಡೋಂಟ್ ವರಿ, ಈ ಪ್ರಶ್ನೆಗಳು ಓದ್ಕೊಳ್ಳಿ. ಇವಾಗ ಎಕನಾಮಿಕ್ಸ್ ನಲ್ಲಿ ಬಹಳ ವಿದ್ಯಾರ್ಥಿಗಳು ಬಹಳ ಕಷ್ಟ ಆಗ್ತಾ ಇದೆ ಸರ್ ಅಂತ ಇದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಈ ಕ್ವಶನ್ಸ್ಗಳು ಓದ್ಕೊಳ್ಳಿ. ಈ ಕ್ವಶನ್ಸ್ಗಳು ನಿಮ್ಮ ಈವನ್ ಇವಾಗ ಪ್ರಿಪೇಟರಿ ಎಕ್ಸಾಮ್ ನಡೆಸ್ತಾರೆ, ಆ ಪ್ರಿಪೇಟರಿ ಎಕ್ಸಾಮ್ ನಲ್ಲಿ ಕೂಡ ನಿಮಗೆ ಈ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಫೈನಲ್ ಎಕ್ಸಾಮ್ ನಲ್ಲಿ ಕೂಡ ಈ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ ಆಯ್ತಾ. ಈ ಎಲ್ಲಾ ಪ್ರಶ್ನೆಗಳಿಗೆ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಮತ್ತು POQ ಕ್ವಶನ್ಸ್ ಮತ್ತು 2 ಅಂಕದ ಪ್ರಶ್ನೆಗೆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಸರ್, ಆನ್ಸರ್ ಇದ್ರೆ ಬಿಡಿ ಅಂತ ಇವಾಗ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಕಮೆಂಟ್ ಮಾಡ್ತೀರಾ. ಈ ಎಲ್ಲ ಪ್ರಶ್ನೆಗಳಿಗೆ ವಿತ್ ಆನ್ಸರ್ ಮುಖಾಂತರ ನಿಮಗೆ 80 ಔಟ್ ಆಫ್ 80 ಒಂದು PDF ಮಾಡ್ತೀನಿ. ಆದಷ್ಟು ಬೇಗ ನಾನು ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ.
ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಇಲ್ಲಾಂದ್ರೆ 2025ನಲ್ಲಿ ಮಾಡಿರುವಂತಹ PDF ನೀವು ಓದ್ಕೊಂಡ್ರೆ ಡೋಂಟ್ ವರಿ, ಅಂದರೆ ಅದರೊಳಗಿಂದು 2 ಮಾರ್ಕ್ಸ್ ಆಯ್ತಾ, ಮತ್ತು 1 ಮಾರ್ಕ್ಸ್ MCQ ಕ್ವಶನ್ 2 ಮಾರ್ಕ್ಸ್ ಓದ್ಕೊಂಡ್ರೆ ಓಕೆ, ಬಟ್ 4 ಅಂಕದ ಪ್ರಶ್ನೆ 6 ಅಂಕದ ಪ್ರಶ್ನೆ ಕೂಡ ಓದ್ಕೊಂಡ್ರು ಕೂಡ ಓಕೆ. ಯಾಕಂದ್ರೆ 2025ನಲ್ಲಿ ಪರಿಷ್ಕೃತ ಕ್ವಶನ್ ಬ್ಯಾಂಕ್ ನಿಮಗೆ ರಿಲೀಸ್ ಮಾಡಿರ್ತಾರೆ. ಅದೇ ನಾನು ಇವಾಗ ರಿವೈಸ್ ಮಾಡ್ತಾ ಇದ್ದೀನಿ 2026 ವಾರ್ಷಿಕ ಪರೀಕ್ಷೆಗೆ. 2025-26 ಆಯ್ತಾ ಅಕಾಡೆಮಿಕ್ ಆಗಿರುತ್ತೆ ಎಕ್ಸಾಮ್ ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. 2026 ಸಪ್ರೇಟ್ ಅಂತ ಇರಲ್ಲ, 25-26 ಅಂತ ಇರುತ್ತೆ ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ, ಮತ್ತು ಲೈವ್ ಸೆಷನಲ್ಲಿ ಕೂಡ ಬರ್ತಾ ಇರ್ತೀನಿ. ಲೈವ್ ಸೆಷನಲ್ಲಿ ಬಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡೋಣ. ಇದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ನಾನು ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಶೇರ್ ಮಾಡಿ. ಥ್ಯಾಂಕ್ ಯು.